ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಅಶ್ವಿನಿ ಬಗ್ಗೆ ಆಯಿತು. ಅಶ್ವಿನಿಗೆ ಪ್ರತಿಸ್ಪರ್ಧಿಯಾಗಿ, ಅಶ್ವಿನಿಗೆ ಮಾತ್ರ ಅಲ್ಲ ಉಳಿದ ಎಲ್ಲ ಕಂಟೆಂಡರ್ಸ್ಗಳಿಗೂ ಬಹಳ ಪ್ರಬಲ ಪ್ರತಿಸ್ಪರ್ಧಿ ಅಂತ ಜನರು ಹೇಳ್ತಾ ಇರುವಂಥ ಮತ್ತೊಬ್ಬ ಸ್ಪರ್ಧಿಯ ಹೆಸರು ಗಿಲ್ಲಿ ನಟ. ಜಮಾಲ್ ಜಿಮೀಲ್ ಜಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಹೇಗೆ ಅಂತ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ. BBK 12 ಗ್ರ್ಯಾಂಡ್ ಫಿನಾಲೆ ಹಂತ ತಲುಪಿದಂತಹ ಗಿಲ್ಲಿ, 16 ವಾರಗಳ ಗಿಲ್ಲಿ ನಟನ ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಒಮ್ಮೆ ಮೆಲುಕು ಹಾಕ್ಲೇಬೇಕಲ್ವ ನಾವು? ಹಾಕೋಣ. ಕಚ್ಚಗುಳಿ ಹಂಚಿದ ಗಿಲ್ಲಿ ನಟ ವಿನ್ನರ್ ಆಗ್ತಾರಾ ಆಗಲ್ವಾ ಅನ್ನುವಂತ ಪ್ರಶ್ನೆ. ವ್ಯಕ್ತಿತ್ವದ ಆಟದಲ್ಲಿ ಗಿಲ್ಲಿ ನಟ ಗೆಲ್ತಾರಾ ಗೆಲ್ಲಲ್ವಾ? ಗಿಲ್ಲಿ ನಟ ಜರ್ನಿಯ ಪ್ಲಸ್ ಮೈನಸ್ ಪಾಯಿಂಟ್ಗಳು ಏನ್ ಗೊತ್ತಾ? ಇದನ್ನ ನಾವು ಅಶ್ವವೇಗದಲ್ಲಿ ನಿಮ್ಮೆದುರಿಗೆ ಒಮ್ಮೆ ಮೆಲುಕು ಹಾಕ್ತೀವಿ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಫಾಲೋವರ್ಸ್ ಹುಟ್ಕೊಂಡಿರುವಂತಹ ಗಿಲ್ಲಿ ಅವರಿಗೆ ಎಷ್ಟು ಮತಗಳು ಬರಬಹುದು? ಅಶ್ವಿನಿಗಿಂತಲೂ ಹೆಚ್ಚು ಮತಗಳು ಬರಬಹುದಾ? ರಕ್ಷಿತಾಕ್ಕಿಂತಲೂ ಹೆಚ್ಚು ಮತಗಳು ಬರಬಹುದಾ? ಅಥವಾ ಯಾರು ಗೆಲ್ಬಹುದು ಈ ಪೈಪೋಟಿಯಲ್ಲಿ ಅನ್ನುವಂತಹ ಅಂಶಗಳಿವೆಯಲ್ಲ, ಇದನ್ನ ಒಮ್ಮೆ ಮೆಲುಕು ಹಾಕಬೇಕು. ಗಿಲ್ಲಿ ಅವರ ಪಾಸಿಟಿವ್ ಪಾಯಿಂಟ್ಗಳೇನು, ಗಿಲ್ಲಿ ಅವರ ನೆಗೆಟಿವ್ ಪಾಯಿಂಟ್ಗಳೇನು? ವ್ಯಕ್ತಿಗಳು, ಜನಸಾಮಾನ್ಯರು ಗಿಲ್ಲಿಯ ಹೆಸರನ್ನ ಟ್ಯಾಟೋ ಹಾಕೊಂಡಿದ್ದಾರೆ, ಅವರ ಫೋಟೋಗಳನ್ನ ಟ್ಯಾಟೋ ಹಾಕೊಂಡಿದ್ದಾರೆ, ದೊಡ್ಡ ದೊಡ್ಡ ಕಟೌಟ್ಗಳನ್ನ ಕಟ್ತಾ ಇದ್ದಾರೆ, ತಮ್ಮ ಆಟೋ ರಿಕ್ಷಾಗಳಲ್ಲಿ ಅವರ ಫೋಟೋಗಳನ್ನ, ಪೋಸ್ಟರ್ಗಳನ್ನ ಅಣಿಸ್ಕೊಂಡು ತಿರುಗ್ತಾ ಇದ್ದಾರೆ ಅಂತಾದ್ರೆ ಈ ಗಿಲ್ಲಿ ಮಾಡಿದಂತ ಪ್ಲಸ್ ಪಾಯಿಂಟ್ ಏನು, ಮೋಡಿ ಏನು? ಇದರ ಕುರಿತಾಗಿ ನಾವು ಹೇಳ್ತಾ ಹೋಗ್ತೀವಿ ಕೇಳಿ. ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಎಂಟರ್ಟೈನ್ಮೆಂಟ್ ಆಗಿದ್ರು. ತಮ್ಮ ಮನೆಯಲ್ಲಿ ಗಿಲ್ಲಿ ನಟ ಹೇಗಿರ್ತಾರೋ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಇದ್ರು. ರಿಯಲ್ ಲೈಫ್ನಲ್ಲಿ ಗಿಲ್ಲಿ ನಟ ಹೇಗಿದ್ದಾರೋ ಅದೇ ರೀತಿಯಲ್ಲಿದ್ರು. ಇನ್ನು ತಮಗೆ ಕಂಫರ್ಟ್ ಎನಿಸುವಂತ ಬನಿಯನ್ನಲ್ಲೇ ಗಿಲ್ಲಿ ಓಡಾಡ್ತಾ ಇದ್ರು. ಸಿಂಪತಿಗಾಗಿ ಡ್ರಾಮಾ ಮಾಡಿಲ್ಲ ಎಲ್ಲೂ ಕೂಡ. ದಿಸ್ ಈಸ್ ದ ಪ್ಲಸ್ ಪಾಯಿಂಟ್. ಯಾವುದೇ ಕಾರ್ಡ್ ಬಳಕೆ ಮಾಡಲಿಲ್ಲ. ನಾನು ಬಡವನು, ನನಗೆ ಹಿಂಗೆ ಕಷ್ಟ ಇತ್ತು ಅಥವಾ ಅದು ಇದು ಏನೂ ಇಲ್ಲ. ಫೂಟೇಜ್ಗಾಗಿ ಯಾವುದನ್ನು ಕೂಡ ಓವರ್ ಮಾಡಲಿಲ್ಲ. ತಪ್ಪುಗಳನ್ನ ಗಟ್ಟಿಯಾಗಿ ಖಂಡಿಸಿದ್ದಾರೆ. ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಲ್ಲಿ ಮಾತಾಡಿದ್ದಾರೆ. ನ್ಯಾಯಪರ ಧ್ವನಿ ಎತ್ತಿದ್ದಾರೆ ಗಿಲ್ಲಿ ನಟ. ಹಾಗಾಗಿ ದೊಡ್ಡ ಫ್ಯಾನ್ ಬೇಸ್ ಹುಟ್ಕೊಳ್ತು. ಸುಖ ಸುಮ್ಮನೆ ಯಾರ ಪರವೂ ಕೂಡ ಗಿಲ್ಲಿ ವಹಿಸಿಲ್ಲ. ಗಿಲ್ಲಿ ನಟ ಮೇನ್ ಪ್ಲಸ್ ಪಾಯಿಂಟ್ ಕಾಮಿಡಿ, ಎಂಟರ್ಟೈನ್ಮೆಂಟ್. ಹಾಗಂತ ಸುಮ್ಮನೆ ಸಿಲ್ಲಿ ಜೋಕ್ಸ್ ಸಿಡಿಸಿಲ್ಲ ಗಿಲ್ಲಿ. ಕೆಲವು ಜೋಕ್ಸ್ಗಳು ಎಲ್ಲರ ಮನ ಮುಟ್ಟುವಂತಿತ್ತು. ಕಾಮಿಡಿ ಹೆಸರಲ್ಲಿ ಡಬಲ್ ಮೀನಿಂಗ್ ಜೋಕ್ಸ್ ಹೇಳಿಲ್ಲ. ದಿಸ್ ಈಸ್ ಇಂಪಾರ್ಟೆಂಟ್. ಒತ್ತಾಯದ ಕಾಮಿಡಿ ಮಾಡಿಲ್ಲ. ಎಲ್ಲೂ ಕೂಡ ಡಬಲ್ ಮೀನಿಂಗ್ ಅನ್ನು ಉಪಯೋಗಿಸಲಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಗಿಲ್ಲಿ ಪಂಚಿಂಗ್ ಡೈಲಾಗ್ಸ್ಗಳನ್ನ ಬಿಡ್ತಾ ಇದ್ರು. ಹಿತವಾದ ಕಾಮಿಡಿಯನ್ನು ಮಾಡ್ತಾ ಇದ್ರು. ಗಿಲ್ಲಿ ಸಮಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ, ಕಾಮಿಡಿ ಇದೆಲ್ಲದೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್. ಕಾಮಿಡಿ ಮೂಲಕವೇ ಕಹಿ ಸತ್ಯವನ್ನ ಹೊರ ಹಾಕ್ತಾ ಇದ್ರು ಗಿಲ್ಲಿ. ಎಲ್ಲರ ಮುಖವಾಡಗಳನ್ನ ಕಾಮಿಡಿ ಮೂಲಕವೇ ಕಳ್ತಾ ಇದ್ರು. ಇವಿಷ್ಟು ಗಿಲ್ಲಿ ಅವರ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗಲ್ಲ. ಅವ್ರ ನೆಗೆಟಿವ್ ಏನು ಅದನ್ನು ತೋರಿಸ್ತೀವಿ. ಆದ್ರೆ ಪ್ಲಸ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ, ಆರಂಭದ ದಿನಗಳಿಂದ ಕಡೆಯ ಹಂತದವರೆಗೂ ಕೂಡ ಪ್ರತಿ ಎಪಿಸೋಡ್ಗಳ ಪ್ರೋಮೋದಲ್ಲಿ ಒಬ್ಬ ವ್ಯಕ್ತಿ ಹೈಲೈಟ್ ಆಗ್ತಾ ಇದ್ರು. ದಟ್ ಇಸ್ ನನ್ ಅದರ್ ದೆನ್ ನಟರಾಜ್, ಗಿಲ್ಲಿ ನಟರಾಜ್. ಗಿಲ್ಲಿ ನಟ ಎಲ್ಲ ಪ್ರೋಮೋಗಳಲ್ಲಿ ಹೈಲೈಟ್ ಆಗ್ತಾ ಇದ್ರು. ಮತ್ತೆ ಅವರ ಕಾಮಿಡಿ ಇದೆಯಲ್ಲ, ಬಹಳ ಹಿತ ಅನಿಸ್ತಾ ಇತ್ತು ಕರ್ನಾಡಿನ ಜನತೆಗೆ. ಜನತೆ ಹಂತ ಹಂತವಾಗಿ ಈ ಮನುಷ್ಯನನ್ನ ಇಷ್ಟಪಡೋಕೆ ಆರಂಭ ಮಾಡಿದ್ರು. ತಮ್ಮ ಮನೆ ಮಗನಂತೆ ಆತನನ್ನ ಕಂಡ್ರು. ಬಹುಶಃ ಅವರು ಮನೆಯಲ್ಲಿ ಇದ್ದದ್ದು ಕೂಡ ಅದೇ ರೀತಿ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಗಿರಲಿಲ್ಲ. ಅಥವಾ ತಾನೊಂದು ಡ್ರಾಮಾ ಮಾಡಬೇಕು ಅಂತ ಅಲ್ಲಿ ಮಾಡಲಿಲ್ಲ. ಅಥವಾ ತನ್ನೊಳಗಿನ ಏನೋ ಒಂದು ವಿಚಾರಗಳನ್ನು ಮಂಡಿಸಬೇಕು, ಅಥವಾ ನಾನು ಬಡತನದಿಂದ ಹಿಂಗೆ ಬಂದಿದ್ದೀನಿ, ಇಂತಿಂಥ ಕಷ್ಟಗಳನ್ನು ನೋಡಿದ್ದೀನಿ, ಈ ಯಾವುದೇ ಕಾರ್ಡ್ಗಳನ್ನು ಪ್ಲೇ ಮಾಡಿದೆ. ನಾನು ಸಣ್ಣವನೋ ಅಥವಾ ನಾನು ಬಡವನೋ, ನಾನು ಈ ಜಾತಿ ಆ ಜಾತಿ ಇದ್ಯಾವುದನ್ನು ಕೂಡ ಪ್ಲೇ ಮಾಡಿದೆ. ನ್ಯಾಚುರಲ್ ಆಗಿ ಇದ್ದದ್ದೇ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ಗಿಲ್ಲಿ ಅವರ ಮೆಗಾ ಪ್ಲಸ್ ಪಾಯಿಂಟ್ ಆಗಿತ್ತು. BBK 12 ಗ್ರ್ಯಾಂಡ್ ಫಿನಾಲೆ ಹಂತದಲ್ಲಿ ಗಿಲ್ಲಿ ಗೆಲ್ತಾರಾ, ಜನರು ಇದನ್ನೆಲ್ಲ ಒಪ್ಕೊಳ್ತಾರಾ ಅಂತ ಹೇಳಿ. ಇನ್ನು ಗಿಲ್ಲಿ ಕಾವ್ಯ ನಂಟು ಪ್ಲಸ್ಸು ಇದೆ, ಅದರಲ್ಲಿ ಮೈನಸ್ ಕೂಡ ಇದೆ. ನಾವು ಮೈನಸ್ ಬಗ್ಗೆ ಕೂಡ ನಿಮ್ಗೆ ಹೇಳಬೇಕು. ಆರಂಭದಲ್ಲಿ ಒಂಟಿ ವರ್ಸಸ್ ಜಂಟಿ ಕಾನ್ಸೆಪ್ಟ್ ಇತ್ತಲ್ಲ, ಈ ಸಂದರ್ಭದಲ್ಲಿ ಕಾವ್ಯ ಜೊತೆಯಾಗಿ ಹೋಗಿದ್ರು ಗಿಲ್ಲಿ ಅವರು. 3 ವಾರಗಳ ನಂತರ ಜಂಟಿ ಕಾನ್ಸೆಪ್ಟ್ ಬ್ರೇಕ್ ಆಯಿತು. ಆದರೂ ಇಬ್ಬರ ನಡುವಿನ ಅನುಬಂಧ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗಿತ್ತು. ಕಾವ್ಯರನ್ನ ಈವರೆಗೆ ಬಿಟ್ಟು ಕೊಟ್ಟಿಲ್ಲ ಗಿಲ್ಲಿ ನಟ. ಹೆಚ್ಚು ಕಾವ್ಯ ಜೊತೆ ಗಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು. ಕಾವ್ಯಗೆ ಅತಿ ಎನಿಸುವಷ್ಟು ಗಿಲ್ಲಿ ಸಪೋರ್ಟ್ ಮಾಡಿದ್ರು. ಗಿಲ್ಲಿ ಕಾವು ಬಂದ ಫಿನಾಲೆಯಲ್ಲಿ ಏನಾಗುತ್ತೆ ನಾವು ಕಾದು ನೋಡಬೇಕಾಗುತ್ತೆ.
ಕೆಲವರಿಗೆ ಈ ಜೋಡಿ ಕ್ಯೂಟ್ ಅನ್ಸಿದ್ರೆ, ಇನ್ನು ಕೆಲವರಿಗೆ ಗಿಲ್ಲಿ ಹೆಸರಿನಲ್ಲಿ ಕಾವ್ಯ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಕೆಲವರು ಇಲ್ಲ, ಕಾವ್ಯ ಅವರಿಗೆ ಬೇಡ ಅಂದ್ರೂ ಕೂಡ ಗಿಲ್ಲಿ ಅತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಗಿಲ್ಲಿ ಅವರ ನೆಗೆಟಿವ್ ಪಾಯಿಂಟ್ಗಳ ಬಗ್ಗೆ ಕೂಡ ನಾವಿಲ್ಲಿ ಮಾತಾಡಬೇಕಾಗುತ್ತೆ. ಎಲ್ಲರಿಗೂ ಕೂಡ ಒಂದು ಪಾಸಿಟಿವ್ ಮುಖ ಅಂತಿದ್ದ ಮೇಲೆ ನೆಗೆಟಿವ್ ಮುಖ ಕೂಡ ಇದ್ದೇ ಇರುತ್ತೆ. ಸೊ ಕಾವ್ಯ ಜೊತೆ ಜಂಟಿಯಾಗಿದ್ದಂತಹ ಗಿಲ್ಲಿಗೆ ಅದೇ ಒಂದು ಚೂರು ನೆಗೆಟಿವ್ ಆಯ್ತಾ. ಆರಂಭದಲ್ಲಿ ಇಬ್ಬರು ಒಟ್ಟಿಗೆ ಹೋದ್ರು. ಕಾವ್ಯ ಮತ್ತು ಗಿಲ್ಲಿಯ ಜೋಡಿ ಕೆಲವರಿಗೆ ಕ್ಯೂಟ್ ಅನ್ನಿಸ್ತು, ಇನ್ನು ಕೆಲವರಿಗೆ ಓವರ್ ಅನ್ನಿಸ್ತು, ಇನ್ನು ಕೆಲವರು ಅದನ್ನ ನೋಡೋಕ್ಕೋಸ್ಕರವೇ ಟಿವಿ ಎದುರಿಗೆ ಕೂತ್ಕೊಂಡಿದ್ರು. ಸೊ ಗಿಲ್ಲಿಯೂ ಕೂಡ ಬೇರೆ ಬೇರೆ ಮುಖಗಳನ್ನ ಇಟ್ಕೊಂಡಿದ್ದಾರೆ. ಸೊ ವಾಟ್ ಇಸ್ ದ ನೆಗೆಟಿವ್ ಪಾಯಿಂಟ್, ಅವರ ಮೈನಸ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ, ಅಶ್ವಿನಿ ವಿಚಾರದಲ್ಲಿ ಕೆಲವೊಮ್ಮೆ ಏಕವಚನ ಬಳಕೆಯನ್ನ ಮಾಡಿದ್ದಾಗಿರಬಹುದು, ಹೆಚ್ಚು ಕಾವ್ಯ ಜೊತೆ ಗಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಕಾವ್ಯಗೆ ಅತಿ ಎನಿಸುವಷ್ಟು ಗಿಲ್ಲಿ ಸಪೋರ್ಟ್ ಮಾಡಿದ್ರು, ಕೆಲಸಗಳಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿದ್ದು ಕಡಿಮೆ, ಕೆಲವು ಟಾಸ್ಕ್ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಇನ್ನು ಅವರ ಪ್ರತಿಸ್ಪರ್ಧಿಗಳು ಏನು ಹೇಳ್ತಾರೆ, ಓವರ್ ಆಕ್ಟಿಂಗ್ ಮಾಡ್ತಾರೆ ಗಿಲ್ಲಿ ನಟ, ಇತರರನ್ನ ಅಪಹಾಸ್ಯ ಮಾಡ್ತಾರೆ ಗಿಲ್ಲಿ, ಎಲ್ಲರನ್ನೂ ಕೂಡ ಕೆಳಗೆ ಹಾಕಿ ಮಾತಾಡ್ತಾರೆ. ಸರ್ ನಮ್ಗದೆಲ್ಲ ಮುಜುಗರ ತರುತ್ತೆ, ಗಿಲ್ಲಿಗೆ ಸೊಂಟ ಇಲ್ಲ, ಯಾವಾಗಲೂ ಕೂಡ ಮಲಗಿರ್ತಾನೆ. ಇದು ಕೋ ಕಂಟೆಸ್ಟೆಂಟ್ಗಳ ಆರೋಪ. ಒಪ್ಪುವುದು ಬಿಡುವುದು ಅವರವರ ಭಾವ, ಆದರೆ ತಮ್ಮ ಕಾಲೆಳೆದವರ ಕಾಲೆಳೆದಿದ್ದಾರೆ ಗಿಲ್ಲಿ ಅನ್ನುವುದು ಕೂಡ ಸತ್ಯ. ಸೊ ಗಿಲ್ಲಿ ಅವರಿಗೆ ಒಂದಿಷ್ಟು ಮೈನಸ್ ಪಾಯಿಂಟ್ಗಳನ್ನು ನೋಡೋದಾದ್ರೆ, ಟಾಸ್ಕ್ಗಳಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲೇನು ತೊಡಗಿಸಿಕೊಳ್ಳಿಲ್ಲ. ಒಂದು, ಮನೆ ಕೆಲಸದಲ್ಲಿ ಹಿಂದೇಟ್ ಹಾಕ್ತಾ ಇದ್ರು, ಮತ್ತೆ ಅಶ್ವಿನಿ ಗೌಡಗೆ ಕೆಲವು ಬಾರಿ ಏಕವಚನದಲ್ಲಿ ಮಾತಾಡಿದ್ರು, ಏಕವಚನದಲ್ಲಿ ಕರೆದಿದ್ರು, ಏ ಅಮ್ಮ, ಆ ಅಮ್ಮ, ಈ ಅಮ್ಮ ಅಂತೆಲ್ಲ ಕರೆದಿದ್ರು. ಮತ್ತೆ ಕಾವ್ಯಗೆ ಓವರ್ ಅನ್ನುವಷ್ಟು ಸಪೋರ್ಟ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಕೂಡ ನಾನು ಕಾವ್ಯನನ್ನ ಬಿಟ್ಟು ಕೊಡಲ್ಲ, ನಾನು ಕ್ಯಾಪ್ಟನ್ಸಿ ಆದರೂ ಕೂಡ ಕಾವ್ಯ ಮನೆಗೆ ಹೋಗೋಕ್ಕೆ ನಾನು ಬಿಡಲ್ಲ, ಅವ್ರು ನಾಮಿನೇಟ್ ಆಗೋಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ನಿಲುವನ್ನು ತಗೊಂಡ್ರು. ಅದೆಲ್ಲ ಒಂದು ಕಡೆ ಏಕಪಕ್ಷೀಯವಾಗಿ ಗಿಲ್ಲಿ ಅಲ್ಲಿ ಕಾಣಿಸ್ಕೊಂಡ್ರು. ಇದು ಗಿಲ್ಲಿಯ ನೆಗೆಟಿವ್ ಪಾಯಿಂಟ್. ಮತ್ತು ಅವರಿಂದ ಹೊರಗೆ ಬಂದಂತ, ಮನೆಯಿಂದ ಹೊರಗೆ ಬಂದಂತ ಕಂಟೆಸ್ಟೆಂಟ್ಗಳೆಲ್ಲರೂ ಕೂಡ ಗಿಲ್ಲಿ ಬಗ್ಗೆ ಒಂದೇ ದೂರುಗಳನ್ನು ಹೇಳ್ತಾ ಇದ್ದದ್ದು, ಸರ್ ಅತಿಯಾಗಿ ಆಡ್ತಾರೆ, ಅಪಹಾಸ್ಯವನ್ನು ಮಾಡ್ತಾರೆ, ನಮ್ಮೆಲ್ಲರ ಬಗ್ಗೆ ಕೂಡ ಅತಿಯಾಗಿ ಅಪಹಾಸ್ಯ ಮಾಡ್ತಾರೆ, ಸುಮ್ಮನೆ ಕಾಲೆಳಿತಾರೆ, ಎಲ್ಲರನ್ನ ಕೂಡ ಕಾಲ್ ಕೆಳಗೆ ಹಾಕ್ತಾರೆ, ಈ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ರು. ಸೊ ಇದು ಗಿಲ್ಲಿ ಅವರ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಗಿಲ್ಲಿಗೆ ಮತ ಬೀಳುತ್ತಾ, ಅಥವಾ ಈ ನೆಗೆಟಿವ್ಗಳೇ ಹೆಚ್ಚಾಗಿ ಮತಗಳು ಡಿವೈಡ್ ಆಗುತ್ತಾ, ಅಥವಾ ಈ ಹಿಂದೆ ಇದ್ದಂಥ ಎಲ್ಲ ಸ್ಪರ್ಧಿಗಳ ಬೆಂಬಲಿಗರು ಒಟ್ಟು ಸೇರಿ ಗಿಲ್ಲಿ ಅವರ ನೆಗೆಟಿವಿಟಿಯನ್ನ ಎತ್ತಿ ತೋರಿಸ್ತಾರಾ, ಅಶ್ವಿನಿ ಗೌಡಗೆ ಹೆಚ್ಚಿನ ಮತಗಳು ಹೋಗುತ್ತಾ, ಇವರಿಬ್ಬರಲ್ಲಿ ಯಾರು ಗೆಲ್ಲಬಹುದು? ನಿಜಕ್ಕೂ ಕೂಡ ಇದು ಕುತೂಹಲವನ್ನ ಬರೆಸಿದೆ. ಕಾವ್ಯಗೆ ಅತಿ ಎನಿಸುವಷ್ಟು ಒಂದು ಸಪೋರ್ಟ್ ಮಾಡಿದ್ರಲ್ಲ, ಅದು ಅವರ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ನಾನು ಪುನಃ ಹೇಳ್ತೀನಿ ಏನೇನು ಅವರ ಮೈನಸ್ ಪಾಯಿಂಟ್ ಅಂತ ಹೇಳಿ. ಇತರರನ್ನ ಅಪಹಾಸ್ಯ ಮಾಡ್ತಾರೆ ಗಿಲ್ಲಿ, ಮತ್ತು ಎಲ್ಲರನ್ನ ಕೆಳಗೆ ಹಾಕಿ ಮಾತಾಡ್ತಾರೆ ಗಿಲ್ಲಿ, ಗಿಲ್ಲಿಗೆ ಸೊಂಟ ಇಲ್ಲ, ಯಾವಾಗ್ಲೂ ಮಲಗಿರ್ತಾರೆ. ಇದು ಕೋ ಕಂಟೆಸ್ಟೆಂಟ್ಗಳ ಆರೋಪ ಆಗಿತ್ತು. ಸೊ ಒಪ್ಪುವುದು ಬಿಡುವುದು ಅವರವರ ಭಾವ ಅಂತ ಹೇಳಲಾಗುತ್ತೆ. ಬಟ್ ಇದನ್ನ ಒಪ್ತಾರಾ ಬಿಡ್ತಾರಾ ಜನರು, ಅದನ್ನ ನಾವು ಕಾದು ನೋಡಬೇಕಾಗಿದೆ. ಓವರ್ ಆಲ್ ಆಗಿ ಗಿಲ್ಲಿ ನಟ ಗೆಲ್ತಾರಾ ಇಲ್ವಾ? ಅಭೂತಪೂರ್ವವಾಗಿರ್ತಕ್ಕಂತಹ ಈ ಶೋ ಏನಿದೆ ಬಿಗ್ ಬಾಸ್ 12, ಅದಕ್ಕೆ ನಾಳೆ ಒಂದು ಗ್ರ್ಯಾಂಡ್ ಫಿನಾಲೆ ಸಿಗಲಿದೆ. ನಾಳೆಯ ಫಿನಾಲೆಯಲ್ಲಿ ಕಿಚ್ಚ ಸುದೀಪ್ ಯಾರ ಕೈ ಎತ್ತುತ್ತಾರೆ, ಇದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ.